ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಮೇ 17ರಂದು ಗಾಣಿಗ ಸಮಾಜದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಚನ್ನಪ್ಪ ಸಜ್ಜನ್. ಮೇ 17ರಂದು ವಿಶ್ವ ರಕ್ತದೊತ್ತಡ ದಿನದ ಅಂಗವಾಗಿ ವಿಜಯ ಪಾಲಿಕ್ಲಿನಿಕ್ನಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಡಾಕ್ಟರ್ ಅಜಿತ್ ಕುಲಕರ್ಣಿ. ಬಸವೇಶ್ವರ ವೃತ್ತದ ಬಳಿ ಕಟ್ಟಡ ಕಾಮಗಾರಿ ನಿರ್ಮಾಣ ಮಾಡದಂತೆ ಒತ್ತಾಯಿಸಿ ವೀರಶೈವ ಮಹಾಸಭಾ ಡಿಸಿಗೆ ಮನವಿ. ಲಿಂಕ್ಸ್ಕೂರು ರಸ್ತೆ ಬಸವೇಶ್ವರ ಕಾಲೋನಿಯಲ್ಲಿ ಹೀರೋ ಕಿಡ್ಸ್ ಪ್ರೀ ಸ್ಕೂಲ್ ಚೈನ್ನ 3ನೇ ಶಾಖೆ ಉದ್ಘಾಟನೆ. ಇಡಪನೂರಿನಲ್ಲಿ ಪಿಯು ಕಾಲೇಜು ಪ್ರಾರಂಭಿಸಲು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಹಕ್ಕು ಹೋರಾಟ ಸಮಿತಿ ಮನವಿ. ಮತ್ತು ಅಸ್ಕಿಯಾಳ ಬಡಾವಣೆಯಲ್ಲಿ ಪೊಲೀಸ್ ಬಂದೋಬಸ್ತ್ನಿಂದ ಅತಿಕ್ರಮಣ ತೆರವು, ಬಿಗುವಿನ ವಾತಾವರಣ. ಜಿಲ್ಲಾ ಮತ್ತು ಗಾಣಿಗ ಸಮಾಜದಿಂದ ಮೇ 17ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಮಾಜದ ಅಧ್ಯಕ್ಷ ಚನ್ನಪ್ಪ ಸಜ್ಜನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 3 ವರ್ಷಗಳಿಂದ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹಿಸುವ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಈಗಾಗಲೇ 62 ಜನ ಮಕ್ಕಳು ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನೂ ಹೆಸರು ನೋಂದಾಯಿಸದೇ ಇರುವವರು ಆಯಾ ತಾಲೂಕು ಅಧ್ಯಕ್ಷರಲ್ಲಿ ನೋಂದಾಯಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ದಿನಾಂಕ 17/5/26 ವೀರಶೈವ ಕಲ್ಯಾಣ ಮಂಟಪದಲ್ಲಿ ಈ ಸಮಾರಂಭವನ್ನು ಹಮ್ಮಿಕೊಂಡಿರುತ್ತೇವೆ. ಈಗಾಗಲೇ ನಾವು ವಾಟ್ಸಪ್ ಮುಖಾಂತರ ಎಲ್ಲ ರಾಯಚೂರು ಜಿಲ್ಲೆಯ ಎಲ್ಲ ಗ್ರಾಮಗಳಿಗೂ ನಾವು ಈ ಇಟ್ಟುಕೊಂಡ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುತ್ತೇವೆ. ಅದರ ಪ್ರಕಾರ 80ರ ಮೇಲ್ಪಟ್ಟು ಈಗ SSLC ಮತ್ತು PUC ವಿದ್ಯಾರ್ಥಿಗಳು 67 ವಿದ್ಯಾರ್ಥಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿರುತ್ತಾರೆ. ಈ ಪ್ರೆಸ್ ಮುಖಾಂತರ ನಾಳೆ ಪಾಲಕರಾಗಲಿ ವಿದ್ಯಾರ್ಥಿಗಳಾಗಲಿ ತಾವು ಪೇಪರ್ ಮಾಡಿದ ನಂತರ ಯಾರಾದರೂ ಕೊಟ್ಟಿದ್ದಲ್ಲಿ ಕೊಡದೇ ಇದ್ದಲ್ಲಿ ತಾವು 9973104616 ರಾಯಚೂರು ಜಿಲ್ಲೆ ಅಧ್ಯಕ್ಷರು ಈ ನಂಬರ್ಗಳಿಗೆ ಫೋನ್ ಮುಖಾಂತರ ತಿಳಿಸಬಹುದು. ಅಥವಾ ಈ ಮೊದಲು ಕೊಟ್ಟ ಪ್ರಕಾರ ಉಮಾಶಂಕರ್ ಸಜ್ಜನ್, ರಾಹುಲ್ ರಾವ್, ಆಮೇಲೆ PC ಮಹಾದೇವ್ ಪಾಟೀಲ್ ಅವ್ರ ನಂಬರ್ಗೆ ಆದರೂ ನಮಗೆ ಮಾಹಿತಿ ಕೊಡಬೇಕಂತ ನಮ್ಮ ಅಖಂಡ ಜಿಲ್ಲೆಯ ಎಲ್ಲ ಪಾಲಕರಿಗೂ ಮತ್ತು ಮಕ್ಕಳಿಗೂ
ನಾನು ಮಾಹಿತಿಯನ್ನು ಸಲ್ಲಿಸುತ್ತೇನೆ. ಗಾಣಿಗ ಸಮಾಜದ ತಾಲೂಕು ಅಧ್ಯಕ್ಷ ಬಸಪ್ಪ ಹಳ್ಳಿ ಮಾತನಾಡಿ, ಗಾಣಿಗ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮೇ 17ರಂದು ಬೆಳಿಗ್ಗೆ 10 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಕಾರ್ಯಕ್ರಮ ಸಾನ್ನಿಧ್ಯವನ್ನು ವಿಜಯಪುರದ ವನಶ್ರೀ ಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ಜಯಬಸವ ಕುಮಾರ್ ಸ್ವಾಮೀಜಿಗಳು ವಹಿಸಲಿದ್ದಾರೆ. ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಮಂಗಳವಾರಪೇಟೆ ಹಿರೇಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಮಾಜದ ಅಧ್ಯಕ್ಷ ಚನ್ನಪ್ಪ ಸಜ್ಜನ್ ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಗಾಣ ದೇವತೆ ಭಾವಚಿತ್ರಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಅತಿಥಿಗಳಾಗಿ ಕೆಪಿಸಿಸಿ ಸದಸ್ಯ ಅಮರಗುಂಡಪ್ಪ ಮೇಟಿ, ಲಿಂಗ್ಸ್ಗೂರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲಶೆಟ್ಟಿ, ರಾಯಚೂರು ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್, ವಾಲ್ಮೀಕಿ ವಿಶ್ವವಿದ್ಯಾಲಯದ ಉಪಕುಲ ಸಚಿವ ಡಾಕ್ಟರ್ ಜಿಎಸ್ ಬಿರಾದರ್, ಪಿಯು ಕಾಲೇಜಿನ ಉಪನಿರ್ದೇಶಕ ಸೋಮಶೇಖರಪ್ಪ ಹೊಕರಾಣಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಸಮಾಜದ ಜನರು, ಮಕ್ಕಳು, ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈಗ 8-10 ವರ್ಷದಿಂದ ನಾವು ನಮ್ಮ ಸಮಾಜದ ಸೇವೆ ಮಾಡುತ್ತಾ ನಮ್ಮ ಸಮಾಜದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಪಾಸಾದ ವಿದ್ಯಾರ್ಥಿಗಳಿಗೆ SLC ಮತ್ತು PUC ಹಾಗೂ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಪುರಸ್ಕಾರಕ್ಕಾಗಿ ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ 17/5/2026ರಂದು ವೀರಶೈವ ಕಲ್ಯಾಣ ಮಂಟಪ ಮೈಸೂರಿನಲ್ಲಿ ಇಟ್ಟುಕೊಂಡಿದ್ದು, ಈ ಸದರಿ ಸಮಾರಂಭದ ಬಸವ ಕುಮಾರ ಸ್ವಾಮಿಗಳು, ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ ಹಾಗೂ ವಿದ್ಯಾಪೀಠ ಚಿತ್ರದುರ್ಗ ಮತ್ತು ಪೀಠಾಧಿಪತಿಗಳು ವನಶ್ರೀ ಸಂಸ್ಥಾನ ಮಠ ವಿಜಯಪುರ ಇವರು ವಹಿಸುತ್ತಿದ್ದು, ಇದರ ಸಾನ್ನಿಧ್ಯವನ್ನು ಶ್ರೀ ಸಾಬ್ರ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠ ರಾಯಚೂರು ಮತ್ತು ಶ್ರೀ 108,000 ದೇವರು ಸಾಬ್ರ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು, ಸಂಸ್ಥಾನ ಕಿಲ್ಲೆ ಮಠ ಬೃಹನ್ಮಠ ರಾಯಚೂರು ಹಾಗೂ ಶ್ರೀ ಸಾಬ್ರ. ಈ ಸಂದರ್ಭದಲ್ಲಿ ಉಮಾಶಂಕರ್, ವಕೀಲ ಚಂದ್ರಶೇಖರ್, ಅಣ್ಣಾರಾವ್ ಪಾಟೀಲ್ ಇದ್ದರು. ನಗರದ ವಿಜಯ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ವತಿಯಿಂದ ಮೇ 17ರಂದು ವಿಶ್ವ ರಕ್ತದೊತ್ತಡ ದಿನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ಹೃದಯ ರೋಗ ತಜ್ಞ ಡಾಕ್ಟರ್ ಅಜಿತ್ ವಿ ಕುಲಕರ್ಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇಸಿಜಿ, ಬಿಪಿ, ಸಕ್ಕರೆ ಕಾಯಿಲೆ ಸೇರಿದಂತೆ ಉಚಿತ ತಪಾಸಣೆ ಹಾಗೂ ತಜ್ಞ ವೈದ್ಯರಿಂದ ಸಲಹೆ ನೀಡಲಾಗುತ್ತದೆ. ಬೆಳಗ್ಗೆ 9ರಿಂದ 12:30ರವರೆಗೆ ನಡೆಯಲಿರುವ ಶಿಬಿರದಲ್ಲಿ ಸಾರ್ವಜನಿಕರು ಭಾಗವಹಿಸಿ ಸದುಪಯೋಗ ಪಡೆಯಬೇಕೆಂದರು. ಬಿಪಿ ಸೈಲೆಂಟ್ ಕಿಲ್ಲರ್ ಆಗಿದ್ದು, ರಕ್ತದೊತ್ತಡ ತಡೆಯಲು ಉಪ್ಪು ಸೇವಿಸುವುದನ್ನು ನಿಯಂತ್ರಿಸಬೇಕು. ವಿಶ್ವದ 20% ಜನರು ಬಿಪಿಯಿಂದ ಬಳಲುತ್ತಿದ್ದಾರೆ. 4 ಜನರಲ್ಲಿ 3 ಬಿಪಿಯಿಂದ ಬಳಲಲು ಉಪ್ಪಿನ ಅತಿರೇಕ ಬಳಕೆ ಕಾರಣವಾಗಿದೆ. ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಬಿಪಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಸಕ್ಕರೆ ಮತ್ತು ಬಿಪಿ ಕಾಯಿಲೆ ಪೂರ್ಣವಾಗಿ ಗುಣಮುಖವಾಗಲು ನಿರಂತರ ಎಚ್ಚರಿಕೆ ಅಗತ್ಯವಾಗಿದೆ ಎಂದರು. ನಾನು ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಅಥವಾ ಹೃದಯ ಸಮಸ್ಯೆ ಆಗೋಕ್ಕೆ ತುಂಬ ಕಾರಣಗಳಿವೆ ಅಂತ ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಮುಖ್ಯವಾದದ್ದು ಸಕ್ಕರೆ ಕಾಯಿಲೆ, ಅದಾದಮೇಲೆ ನೆಕ್ಸ್ಟ್ ಮುಖ್ಯವಾದದ್ದು ಅಧಿಕ ರಕ್ತದ ಒತ್ತಡ, ಅಂದರೆ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಸೊ ಹೈಪರ್ ಟೆನ್ಷನ್ ಇರೋದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಆದ್ದರಿಂದಾಗಿ ಪ್ರತಿ ವರ್ಷ ಮೇ 17ರಂದು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ, ವಿಶ್ವ ಅಧಿಕ ರಕ್ತದ ಒತ್ತಡ ದಿನಾಚರಣೆಯನ್ನು ಮಾಡ್ತೀವಿ. ಎದಕ್ಕೆ ಮಾಡ್ತೀವಿ? ನಾವು ಸಾಮಾಜಿಕ ಜನರಲ್ಲಿ ರಕ್ತದೊತ್ತಡ ಬಗ್ಗೆ ಅರಿವನ್ನು ಬಳಸಬೇಕು ಅಂತ ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷ ಅದಕ್ಕೆ ಏನಿದೆ ಅಂದರೆ, ಕಂಟ್ರೋಲಿಂಗ್ ಹೈಪರ್ ಟೆನ್ಷನ್ ಟುಗೆದರ್, ಚೆಕ್ ಯುವರ್ ಬ್ಲಡ್ ಪ್ರೆಷರ್ ರೆಗ್ಯುಲರ್ಲಿ ಆ್ಯಂಡ್ ಡಿಫೀಟ್ ದ ಸೈಲೆಂಟ್ ಕಿಲ್ಲರ್. ಹೈಪರ್ ಟೆನ್ಷನ್ ಅಂದರೆ ಅಧಿಕ ರಕ್ತದ ಒತ್ತಡಕ್ಕೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಸೈಲೆಂಟ್ ಕಿಲ್ಲರ್ ಅಂತ ಯಾಕೆ ಹೇಳ್ತೀವಿ? ಈಗ ಜ್ವರ ಬಂದು ಡಾಕ್ಟರ್ ಹತ್ರ ಹೋಗ್ತೀರಾ, ಆದರೆ ಬಿ ಪಿ ಬಂದಿತ್ತು ಅಂದರೆ ನಿಮ್ಗೆ ಏನು ಸಮಸ್ಯೆನೇ ಆಗೋದಿಲ್ಲ. ಯಾವಾಗ ಬಿ ಪಿ ಅತಿರೇಕ ಹೆಚ್ಚಾಗಿ ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೋ ಅಥವಾ ಬರೋದಿಲ್ಲ. ಯಾಕಂದರೆ ಯಾವುದೇ ಸಕ್ಕರೆ ಕಾಯಿಲೆ ಅಥವಾ ಬಿ ಪಿ ಕಾಯಿಲೆ ಕಂಟ್ರೋಲ್ ಬರಬೇಕಂತಂದರೆ ರೆಗ್ಯುಲರ್ ಫಾಲೋ ಆಗಬೇಕು, ರೆಗ್ಯುಲರ್ ಮೆಡಿಕೇಷನ್ಸು ಚೇಂಜ್ ಮಾಡ್ತಾ ಇರಬೇಕು. ಸೊ ಬಂದು ಈ ಬಿ ಪಿ ಕಾಯಿಲೆ ಕಂಟ್ರೋಲ್ ಮಾಡೋದು ಈಸಿ ಇದೆ, ಬಟ್ ಕಂಟ್ರೋಲ್ ಮಾಡದೇ ಇದ್ದರೆ ಅದರ ದುಷ್ಪರಿಣಾಮಗಳು ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದಾಗಿ
ನಾವು ಬ್ಲಡ್ ಪ್ರೆಷರ್ ಕಾಯಿಲೆಯನ್ನು ಕಂಟ್ರೋಲ್ ಮಾಡಬೇಕು. ಇನ್ನೂ ಒಂದು ಮುಖ್ಯವಾದ ಕಾರಣ ಬ್ಲಡ್ ಪ್ರೆಷರ್ ಬರೋದಕ್ಕೆ ಏನಂತಂದರೆ, ನಾವು ಹೆಚ್ಚಾಗಿ ಉಪ್ಪು ತಿಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂತಂದರೆ, ಒಬ್ಬ ಮನುಷ್ಯನಿಗೆ ಪ್ರತಿ ದಿನಕ್ಕೆ 5 ಗ್ರಾಮ್ ಉಪ್ಪುಗಿಂತ ಜಾಸ್ತಿ ತಿನ್ನಬಾರದು ಅಂತ ಹೇಳ್ತಾರೆ. ಬಟ್ ಇಂಡಿಯಾದಲ್ಲಿ ಡೈಲಿ ಕನ್ಸಂಪ್ಷನ್ ಆನ್ ಅನ್ ಆ್ಯಾವ್ರೇಜ್ ಈಸ್ ಅರೌಂಡ್ 15 ಗ್ರಾಮ್ಸ್ ಪರ್ ಡೇ. ಎಷ್ಟು ನಾವು ಉಪ್ಪು ತಿನ್ನಬೇಕು, ನಾವೆಲ್ಲರಾದ್ರೂ 3 ಪಟ್ಟು ಜಾಸ್ತಿ ಉಪ್ಪು ತಿಂತಾ ಇದ್ದೀವಿ. ಆದ್ದರಿಂದಾಗಿ BP ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ, ಅದು ದುಷ್ಪರಿಣಾಮಗಳು ಬೀರುತ್ತೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂತಂದರೆ, ನಾವು ಉಪ್ಪು ತಿನ್ನೋದನ್ನು ಕಡಿಮೆ ಮಾಡಿದರೆ ಪ್ರತಿ ವರ್ಷ 25 ಲಕ್ಷ ಜನರ ಪ್ರಾಣ ಉಳಿಸ್ಬೋದು ಅಂತ ಹೇಳುತ್ತೆ. ನಾನೇನಾದ್ರೂ ದುಡ್ಡು ಖರ್ಚು ಮಾಡೋದು ಬೇಕಾಗಿಲ್ಲ, ಏನೂ ಮಾಡೋದು ಬೇಕಾಗಿಲ್ಲ. ಉಪ್ಪು ತಿನ್ನೋದು ಎಲ್ಲರೂ ಕಡಿಮೆ ಮಾಡಿದರೆ ವರ್ಷದಲ್ಲಿ ಒಂದು 25 ಲಕ್ಷ ಜನರ ಪ್ರಾಣ ಉಳಿಯುತ್ತೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ. ಹಾಗಾಗಿ ಈ ಹೈಪರ್ ಟೆನ್ಷನ್ ಅರಿವು ಮೂಡಿಸಲಿಕ್ಕೆ, ಅಧಿಕ ರಕ್ತದೊತ್ತಡ ಟ್ರೀಟ್ಮೆಂಟ್ ಮಾಡೋದಕ್ಕಾಗಿ ನಾವು ಈ ವರ್ಷ 17 ಮೇ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಇರೋದ್ರಿಂದ ಆ ದಿನ ಈ ಕ್ಯಾಂಪೇನ್ ಹಮ್ಮಿಕೊಂಡಿದ್ದೇವೆ ನಮ್ಮ ಆಸ್ಪತ್ರೆ ವಿಜಯ ಪಾಲಿಕ್ಲಿನಿಕ್ ನರ್ಸಿಂಗ್ ಹೋಮ್ಗೆ. ಸೊ ಆ ದಿನ ನಾವು ಎಲ್ಲ ಪೇಷಂಟ್ಸಿಗೆ ಬಂದವರಿಗೆ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ, ಕೊಲೆಸ್ಟ್ರಾಲ್ ಲೆವೆಲ್ ಚೆಕ್ ಮಾಡ್ತೀವಿ, ಕನ್ಸಲ್ಟೇಷನ್ ಇರುತ್ತೆ, ECG ಕೂಡ ಮಾಡ್ತೀವಿ. ಸೊ ಏನಾದರೂ ಇದರಲ್ಲಿ ಡಿಸೀಸ್ ಕಂಡು ಬಂದಲ್ಲಿ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಅದರ ಕಾಂಪ್ಲಿಕೇಶನ್ಸ್ ಆಗೋದನ್ನು ಉಳಿಸ್ಬೇಕು. ಸೊ ಈ ಡಿಸೀಸ್ ಟ್ರೀಟ್ ಮಾಡೋದು ಬರೀ ಡಾಕ್ಟರ್ಸ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಅಲ್ಲ, ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ. ನಾನು ಹೇಳಿದಂಗೆ ಉಪ್ಪಿನ ಅಂಶ ಕಡಿಮೆ ಮಾಡಬೇಕು, ಆಮೇಲೆ ಕಮ್ಯುನಿಟಿ ಪ್ರೋಗ್ರಾಮ್ಸ್ ಎಂಟರ್ಟೈನ್ ಮಾಡಬೇಕು. ಈಗ ಸಂಡೇ ವಾಕಿಂಗ್ ಬಂದಿರ್ತಾರೆ, ವಾಕಿಂಗ್ ಬಂದಲ್ಲಿ ಫ್ರೀ ಬ್ಲಡ್ ಪ್ರೆಷರ್ ಸ್ಕ್ರೀನಿಂಗ್ ಮಾಡಿದರೆ ಎಷ್ಟೋ ಜನರಿಗೆ ಗೊತ್ತಾಗುತ್ತೆ. ಈಗ ಈಗ 25 ಜನ ಇದ್ದೀವಿ, ಇದು ಎಲ್ಲ ರೆಗ್ಯುಲರ್ಲಿ ವರ್ಷಕ್ಕೊಮ್ಮೆ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ತೀರಾ? ಮಾಡಿಸೋದಿಲ್ಲ. ಅಂದರೆ ಸ್ವಲ್ಪ ಜನ ಮಾಡಿಸ್ತಿರ್ಬೋದು, ಬಟ್ ಈ ಸಂದರ್ಭದಲ್ಲಿ ಅಮರೇಶ್, ಮಹೇಶ್ ಕುಮಾರ್ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123-535300. Sai Shiva Waterproofing Civil Works, Nanotechnology Zycosil Breathing Waterproofing Heater Resistant, Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 72041-01963, 97421-60081. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753899626. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಬಸವೇಶ್ವರ ವೃತ್ತದಲ್ಲಿ ಇರುವ ಶ್ರೀ ಬಸವೇಶ್ವರ ಪುತ್ಥಳಿಯ ಸಿಗ್ನಲ್ ನಡೆಯುತ್ತಿರುವ ಕಟ್ಟಡ ಕಾಮಗಾರಿಯಿಂದ ಪುತ್ಥಳಿ ಸಾರ್ವಜನಿಕರಿಗೆ ಕಾಣದಂತಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾಮಗಾರಿಯನ್ನು ತಕ್ಷಣ ಸ್ಥಗಿತಗೊಳಿಸಿ ತೆರವುಗೊಳಿಸಬೇಕೆಂದು ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಬಸವೇಶ್ವರ ವೃತ್ತದಲ್ಲಿ ಶ್ರೀ ಬಸವೇಶ್ವರ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ವೃತ್ತದಲ್ಲಿ ಸಾರ್ವಜನಿಕರಿಗೆ ಪುತ್ಥಳಿ ಸ್ಪಷ್ಟವಾಗಿ ಕಾಣುವ ಉದ್ದೇಶದಿಂದ ವೃತ್ತದ ಮಧ್ಯಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಆದರೆ ಇದೀಗ ಪುತ್ಥಳಿಯ ಪಕ್ಕದಲ್ಲಿ ನಡೆಯುತ್ತಿರುವ ಕಟ್ಟಡ ನಿರ್ಮಾಣ ಕಾಮಗಾರಿಯಿಂದ ಬಸವೇಶ್ವರ ಪುತ್ಥಳಿ ಸಾರ್ವಜನಿಕರಿಗೆ ಕಾಣದಂತೆ ಮಾಡಲಾಗುತ್ತಿದೆ ಎಂದು ದೂರಿದರು.
ಈಗಾಗಲೇ ಪುತ್ಥಳಿ ಪ್ರದೇಶವನ್ನು ಸುಂದರವಾಗಿ ಅಭಿವೃದ್ಧಿಪಡಿಸಿ ಆಕರ್ಷಕ ತಾಣವನ್ನಾಗಿ ರೂಪಿಸಲಾಗಿದೆ. ಪಕ್ಕದಲ್ಲಿ ಕಟ್ಟಡ ಕಾಮಗಾರಿ ಆರಂಭಗೊಂಡಿದೆ. ಬಸವೇಶ್ವರ ವೃತ್ತದಲ್ಲಿ ನಡೆಯುತ್ತಿರುವ ಕಟ್ಟಡ ಕಾಮಗಾರಿಯನ್ನು ಕೂಡಲೇ ಸ್ಥಗಿತಗೊಳಿಸಿ ಈಗಾಗಲೇ ನಿರ್ಮಿಸಿರುವ ಭಾಗವನ್ನು ತೆರವುಗೊಳಿಸಿ ಹಿಂದಿನಂತೆಯೇ ಪುತ್ಥಳಿ ಪ್ರದೇಶವನ್ನು ಯಥಾಸ್ಥಿತಿಗೆ ತರಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. Mostly work is taken up by the BW, sir. So the Basaveshwar will lose its importance. It's called as Basaveshwar Circle. If that structure comes up, Basaveshwar what is? I will check this. Check one. One more thing, it's obstructing traffic also. Check one. Once I visit only I get to. Yeah, please. Once I visit market. Whatever necessary action has to be taken that. ಬಸವೇಶ್ವರ ಮೂರ್ತಿ ಸ್ಥಾಪನೆ ಮಾಡಬೇಕಾದ್ರೆ ಸೆಂಟರ್ನಾಗ ಆದ್ರೆ ಬೇಸರ ಟ್ರಾಫಿಕ್ ಜಾಮ್ ಆಗಿರ್ತದೆ ಸೈಡಿ ಮಾಡಿದ್ರು MS ಪಾಟೀಲ್ ಮಿನಿಸ್ಟರ್ ಇದ್ದಾರೆ ಮತ್ತೆ ಅದೇ ಸೇಮ್ ಮಿಸ್ಟೇಕ್ ಮತ್ತೆ ಮಾಡಿ ತಪ್ಪಾಗ್ತದೆ ವಿಸಿಟ್ ಮಾಡಿ. ರಾಯಚೂರಿವರಿಗೆ ಮನವಿ ಪತ್ರ. ಮಾನ್ಯರೇ, ವಿಷಯ ನಗರದ ಬಸವೇಶ್ವರ ವೃತ್ತದ ಶ್ರೀ ಬಸವೇಶ್ವರ ಪುತ್ಥಳಿಯ ಪಕ್ಕದಲ್ಲಿ ಕಟ್ಟುತ್ತಿರುವ ಕಟ್ಟಡ ನಿರ್ಮಾಣವಾದರೆ ಬಸವ ಪುತ್ಥಳಿಯು ಕಾಣದಂತೆ ಮರೆಯಾಗುತ್ತಿರುವ ಪ್ರಯುಕ್ತ ಕಾಮಗಾರಿ ನಿಲ್ಲಿಸಲು ಕುರಿತು ಸೂಚಿತ ವಿಷಯಕ್ಕನುಗುಣವಾಗಿ ಈ ಮೂಲಕ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ವಿವಿಧ ಅಂಗಸಂಸ್ಥೆಗಳು ಒಟ್ಟಾಗಿ ಕೂಡಿ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ನಗರದ ಪಶ್ಚಿಮ ದಿಕ್ಕಿನ ರೈಲ್ವೆ ಸೇತುವೆ ಕೆಳಭಾಗದಲ್ಲಿ 4 ದಿಕ್ಕಿನ ರಸ್ತೆಗಳ ಸಂಗಮ ಸ್ಥಳವಾದ ಬಸವೇಶ್ವರ ವೃತ್ತದಲ್ಲಿ ಶ್ರೀ ಜಗಜ್ಯೋತಿ ಭಕ್ತಿ ಭಂಡಾರಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರ್ನಾಟಕ ಸರ್ಕಾರದಿಂದ ಘೋಷಿಸಲ್ಪಟ್ಟ ಶ್ರೀ ಬಸವೇಶ್ವರ ಪುತ್ಥಳಿಯ ಪಕ್ಕದಲ್ಲಿ ಕಟ್ಟಡ ಕಾಮಗಾರಿಯು ನಡೆಯುತ್ತದೆ. 4 ದಿಕ್ಕಿನಿಂದ ಬರುತ್ತಿರುವ ವಾಹನ ಸವಾರರಾದಿಯಾಗಿ ಪ್ರತಿಯೊಬ್ಬರಿಗೂ ಶ್ರೀ ಬಸವೇಶ್ವರ ಪುತ್ಥಳಿ ಸ್ಪಷ್ಟವಾಗಿ ಕಾಣಬೇಕೆಂದು ಹೃದಯ ಭಾಗದಲ್ಲಿ ಸ್ಥಾಪಿಸಲಾಗಿದೆ. ವೃತ್ತಕ್ಕೆ ಬರುತ್ತಿರುವಂತೆಯೇ ಎಲ್ಲರೂ ಪುತ್ಥಳಿಗೆ ಗೌರವಿಸಿ ಮುಂದುವರಿಯುತ್ತಾರೆ. ಆದರೆ ಯಾವ ಭಾಗದಲ್ಲಿ ಪುತ್ಥಳಿಯು ಸರ್ವರಿಗೂ ಕಾಣುವಂತೆ ಇದ್ದು ಈಗ ಕಟ್ಟಡ ಕಾಮಗಾರಿಯ ನಿರ್ಮಾಣದಿಂದ ಪುತ್ಥಳಿಯು ಕಾಣದಂತಾಗುತ್ತಿದೆ. ಭಕ್ತಿ ಭಂಡಾರಿ ಬಸವಣ್ಣನ ಹೆಸರಿನ ವೃತ್ತದಲ್ಲಿಯೇ ಬಸವಣ್ಣನ ಪುತ್ಥಳಿಯು ಕಾಣದಂತಾಗುತ್ತಿರುವುದು ಬೇಸರದ ವಿಷಯ. ಈಗಾಗಲೇ ಶ್ರೀ ಬಸವೇಶ್ವರ ಪುತ್ಥಳಿಯು ಭೂಪ್ರದೇಶದಿಂದ ಕೆಳಭಾಗದಲ್ಲಿದ್ದು ಆ ಪುತ್ಥಳಿಯನ್ನು ಮೇಲೆತ್ತಿ ಅಲ್ಲಿಯ ಸ್ಥಳವನ್ನು ಮತ್ತಷ್ಟು ಅಲಂಕಾರಗೊಳಿಸಿ ಒಂದು ಸುಂದರ ತಾಣವಾಗಿ ಕಾಣುವಂತೆ ಮಾಡಬೇಕೆನ್ನುವಷ್ಟರಲ್ಲಿಯೇ ಕಟ್ಟಡ ಕಾಮಗಾರಿ ಆರಂಭಗೊಂಡಿದೆ. ಪ್ರಯುಕ್ತ ಆ ಸ್ಥಳದಲ್ಲಿ ನಡೆಯುತ್ತಿರುವ ಕಾಮಗಾರಿಯ ನಿರ್ಮಾಣ ಕಾರ್ಯವನ್ನು ಕೂಡಲೇ ನಿಲ್ಲಿಸಿ ಆಗಿರುವ ಕಾಮಗಾರಿಯನ್ನು ತೆರವುಗೊಳಿಸಿ ಈ ಮೊದಲಿನಂತೆಯೇ ಪುತ್ಥಳಿಯ ಪ್ರದೇಶವನ್ನು ಯಥಾವತ್ತಾಗಿರುವ ಹಾಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಗೌರವಪೂರ್ವಕ ವಂದನೆಗಳೊಂದಿಗೆ ವೀರಶೈವ ಲಿಂಗಾಯತ ಸಮಾಜ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ವೀರಶೈವ ರುದ್ರಸೇನೆ ಹಾಗೂ ಬಸವ ಕೇಂದ್ರ ರಾಯಚೂರು ಮತ್ತು ಉಳಿದ ಎಲ್ಲ ಅಂಗಸಂಸ್ಥೆಗಳು ಸೇರಿ ಮನವಿ ಪತ್ರವನ್ನು ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಸರ್ ಇದನ್ನು ಕೂಡಲೇ ತೆರವುಗೊಳಿಸಿ ಆ ಕಾಮಗಾರಿ ನಿಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇವೆ ಸರ್. ನಮಸ್ಕಾರ ಸರ್. ಆಲ್ರೆಡಿ ಈಗೇನಾಗಿದೆ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ನೀವು ಮುಂದೊಂದು ಇಂಪಾರ್ಟೆನ್ಸ್ ಆಯ್ತಪ್ಪ ಅಂದ್ರೆ ಅದು ಕಾಣದೇ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಬಸವೇಶ್ವರ ವೃತ್ತ ಹೋಗಿ ಗಡಿಯಾರ ವೃತ್ತ ಆಗ್ತದೆ ಸರ್. ಅದು ಒಂದು ಮೇನ್ ಇದೆ. ಅದರಿಂದ ದಯವಿಟ್ಟು ಇದನ್ನು ನಮ್ಮ ಕೋರಿಕೆ ಪರಿಗಣಿಸಬೇಕು ಸರ್. ಕಾಮಗಾರಿ ನಿಲ್ಲಿಸಬೇಕಂತ ನಾವು ವಿನಯದಿಂದ ತಮ್ಮನ್ನು ಒತ್ತಾಯ ಮಾಡ್ತೇವೆ ಸರ್. ಈ ಸಂದರ್ಭದಲ್ಲಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಶರಣಭೂಪಾಲ್ ನಾಡಗೌಡ, ಅಶೋಕ್ ಪಾಟೀಲ್, ಶಿವನಗೌಡ, ಮಾಲಿ ಪಾಟೀಲ್, ವಿನೋದ್ ಕುಮಾರ್, ಸೋಮನಾಥ್ ರೆಡ್ಡಿ, ಹರ್ವಿ ನಾಗನಗೌಡ ಸೇರಿದಂತೆ ಅನೇಕರಿದ್ದರು. ಈರೋ ಕಿಡ್ಸ್ ಪ್ರೀ ಸ್ಕೂಲ್ ತನ್ನ 3ನೇ ಹೊಸ ಕೇಂದ್ರವನ್ನು ಲಿಂಗಸೂರು ರಸ್ತೆಯ ಬಸವೇಶ್ವರ ಕಾಲೋನಿಯಲ್ಲಿ ಇಂದು ವಿದ್ಯುಕ್ತವಾಗಿ ಪ್ರಾರಂಭಿಸಲಾಯಿತು. ಇದೇ ಸಂದರ್ಭದಲ್ಲಿ ಇಟೇಕರ್ ಗ್ರೂಪ್ನ ಅಧ್ಯಕ್ಷರಾದ ಎರೆಣ ಇಟೇಕರ್, ಪ್ರಾಂಶುಪಾಲರಾದ ಡಾಕ್ಟರ್ ಸಾರಿಕಾ ಇಟೇಕರ್, ಕಾರ್ಯದರ್ಶಿಗಳಾದ ರೋಹಿತ್ ಇಟೇಕರ್ ಅವರು ಪೂಜೆ ಸಲ್ಲಿಸುವ ಮೂಲಕ ಹೊಸ ಕೇಂದ್ರವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಇಟೇಕರ್ ಗ್ರೂಪ್ನ ಸದಸ್ಯರು, ಶಿಕ್ಷಕರು, ಸಿಬ್ಬಂದಿ ವರ್ಗ ಸೇರಿದಂತೆ ಅನೇಕರು ಇದ್ದರು.
ಅಗ್ರದೋ ಭಾಗದ್ರವ್ಯಾಣಿ ಸಮರ್ಪಯಾಮಿ ಕಾಲೋದ್ಭವ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ಧೂಪದೀಪ ನೈವೇದ್ಯಂ ಸಮರ್ಪಯಾಮಿ. ಇಡಪ್ನೂರಿನಲ್ಲಿ ನೂತನ ಪದವಿ ಪೂರ್ವ ಕಾಲೇಜಿನಲ್ಲಿ 2026-27ನೇ ಶೈಕ್ಷಣಿಕ ವರ್ಷದಿಂದಲೇ ಕಲಾ ವಿಭಾಗ ಆರಂಭಿಸಲು ಅನುಮತಿ ನೀಡುವಂತೆ ಕಲ್ಯಾಣ ಕರ್ನಾಟಕ ಶಿಕ್ಷಣ ಹಕ್ಕು ಹೋರಾಟ ಸಮಿತಿ ವತಿಯಿಂದ ಅಪರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಇಡಪ್ನೂರು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಸೇರಿದಂತೆ ಆಯ್ಕೆಯಾದ ಶಾಲೆಗಳಲ್ಲಿ ಕೇವಲ ವಾಣಿಜ್ಯ ವಿಭಾಗಕ್ಕೆ ಇಬಿಎಸ್ಸಿಎಸ್ ವ್ಯವಹಾರ, ಅಧ್ಯಯನ, ಲೆಕ್ಕಶಾಸ್ತ್ರ ಹಾಗೂ ಗಣಕ ವಿಜ್ಞಾನ ಮಾತ್ರ ಅನುಮತಿ ನೀಡಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇಡಪ್ನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಹೆಚ್ಚಿನ ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಶಿಕ್ಷಣ ಪಡೆಯಲು ಆಸಕ್ತಿ ಹೊಂದಿದ್ದಾರೆ. ಕೇವಲ ವಾಣಿಜ್ಯ ವಿಭಾಗ ಮಾತ್ರ ಆರಂಭವಾದಲ್ಲಿ ಕಲಾ ವಿಭಾಗದ ವಿದ್ಯಾರ್ಥಿಗಳು ದೂರದ ನಗರ ಪ್ರದೇಶಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಇದರಿಂದ ಹಲವರು ಶಿಕ್ಷಣದಿಂದ ವಂಚಿತರಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಕಲಾ ವಿಭಾಗ ಆರಂಭಿಸದಿದ್ದರೆ ನೂತನ ಕಾಲೇಜಿನಲ್ಲಿ ದಾಖಲಾತಿ ಸಂಖ್ಯೆ ಕುಸಿಯುವ ಭೀತಿ ಇದ್ದು ಮುಂದಿನ ವರ್ಷಗಳಲ್ಲಿ ಕಾಲೇಜಿನ ಅಸ್ತಿತ್ವಕ್ಕೂ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ಸಮಿತಿ ಆತಂಕ ವ್ಯಕ್ತಪಡಿಸಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಇಡಪ್ನೂರು ನೂತನ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ ವಿಭಾಗ ಆರಂಭಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ನಿರ್ದೇಶನಾಲಯದ ಜ್ಞಾಪನ ಪತ್ರದ ಪ್ರಕಾರ ರಾಯಚೂರು ಗ್ರಾಮಾಂತರ ವ್ಯಾಪ್ತಿಯ ಇಡಪ್ನೂರು ಸರ್ಕಾರಿ ಪ್ರೌಢಶಾಲೆ ಸೇರಿದಂತೆ ಆಯ್ಕೆಯಾದ ಶಾಲೆಗಳಲ್ಲಿ ಕೇವಲ ವಾಣಿಜ್ಯ ವಿಭಾಗಕ್ಕೆ ಮಾತ್ರ ಅನುಮತಿ ನೀಡಲಾಗಿದೆ. ಈ ಕುರಿತು ನಮ್ಮ ಪ್ರಮುಖ ಕಳವಳಿ ಈ ಕೆಳಗಿನಂತಿವೆ. ಗ್ರಾಮೀಣ ವಿದ್ಯಾರ್ಥಿಗಳ ಹಿತಾಸಕ್ತಿ. ಇಡಪ್ನೂರು ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಹೆಚ್ಚಿನ ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಶಿಕ್ಷಣ ಪಡೆಯಲು ಆಸಕ್ತಿ ಹೊಂದಿದ್ದಾರೆ. ದಾಖಲಾತಿ ಕುಸಿತದ ಭೀತಿ. ಕೇವಲ ವಾಣಿಜ್ಯ ವಿಭಾಗ ಮಾತ್ರ ಲಭ್ಯವಿದ್ದಲ್ಲಿ ಕಲಾ ವಿಭಾಗದ ಆಕಾಂಕ್ಷಿಗಳು ದೂರದ ನಗರ ಪ್ರದೇಶಗಳಿಗೆ ಹೋಗಬೇಕಾಗುತ್ತದೆ ಅಥವಾ ಶಿಕ್ಷಣದಿಂದ ವಂಚಿತರಾಗುವ ಸಾಧ್ಯತೆ ಇರುತ್ತದೆ. ಇದರಿಂದ ನೂತನ ಕಾಲೇಜುಗಳಲ್ಲಿ ದಾಖಲಾತಿ ಸಂಖ್ಯೆ ಕಡಿಮೆಯಾಗಿ ಮುಂದಿನ ವರ್ಷಗಳಲ್ಲಿ ಕಾಲೇಜುಗಳು ಮುಚ್ಚುವ ಹಂತ ತಲುಪಬಹುದು. ಕಾಲೇಜಿನ ಅಸ್ತಿತ್ವ. ಗ್ರಾಮೀಣ ಭಾಗದ ಕಾಲೇಜುಗಳು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಶಸ್ವಿಯಾಗಬೇಕಾದರೆ ಕಲಾ ವಿಭಾಗ ಆರಂಭ ಅಗತ್ಯವಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ 2026-27ನೇ ಶೈಕ್ಷಣಿಕ ವರ್ಷದಿಂದಲೇ ಇಡಪ್ನೂರು ನೂತನ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ ವಿಭಾಗ ಸಂಯೋಜನೆಗೆ ತುರ್ತಾಗಿ ಅನುಮತಿ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ನಿಮ್ಮ ಹೆಸರು? ಕೆ. ನಾಗರಾಜ್ ನಾಯಕ್. ಏನಿದ್ರಿ? ಈ ಸಂದರ್ಭದಲ್ಲಿ ಕೆ. ನಾಗರಾಜ್ ನಾಯಕ್, ಈರಣ್ಣ, ರಾಜು, ರಮೇಶ್, ಈರೇಶ್, ರಾಮಪ್ಪ, ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಮೇ 17ರಂದು ಗಾಣಿಗ ಸಮಾಜದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಚನ್ನಪ್ಪ ಸಜ್ಜನ್. ಮೇ 17ರಂದು ವಿಶ್ವ ರಕ್ತದೊತ್ತಡ ದಿನದ ಅಂಗವಾಗಿ ವಿಜಯ ಪಾಲಿಕ್ಲಿನಿಕ್ನಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಡಾಕ್ಟರ್ ಅಜಿತ್ ಕುಲಕರ್ಣಿ. ಬಸವೇಶ್ವರ ವೃತ್ತದ ಬಳಿ ಕಟ್ಟಡ ಕಾಮಗಾರಿ ನಿರ್ಮಾಣ ಮಾಡದಂತೆ ಒತ್ತಾಯಿಸಿ ವೀರಶೈವ ಮಹಾಸಭಾ ಡಿಸಿಗೆ ಮನವಿ. ಲಿಂಕ್ಸ್ಕೂರು ರಸ್ತೆ ಬಸವೇಶ್ವರ ಕಾಲೋನಿಯಲ್ಲಿ ಹೀರೋ ಕಿಡ್ಸ್ ಪ್ರೀ ಸ್ಕೂಲ್ ಚೈನ್ನ 3ನೇ ಶಾಖೆ ಉದ್ಘಾಟನೆ. ಇಡಪನೂರಿನಲ್ಲಿ ಪಿಯು ಕಾಲೇಜು ಪ್ರಾರಂಭಿಸಲು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಹಕ್ಕು ಹೋರಾಟ ಸಮಿತಿ ಮನವಿ. ಮತ್ತು ಅಸ್ಕಿಯಾಳ ಬಡಾವಣೆಯಲ್ಲಿ ಪೊಲೀಸ್ ಬಂದೋಬಸ್ತ್ನಿಂದ ಅತಿಕ್ರಮಣ ತೆರವು, ಬಿಗುವಿನ ವಾತಾವರಣ. ವಾರ್ತೆಗಳನ್ನು ಪ್ರಯತ್ನಿಸಿದವರು
Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant. For more details, contact K. Vishwanath, cell number 72041019663. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Raghavendra Tuppa, Sri Raghavendra Ghee. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.